ತಾತ ಈಗೇನಂತ ಹೊಸ ಡೋಸು? ಅದೇ ಮಾಮೂಲು, ಮದುವೆ ಆಗು, ನಾನು ಮುಕ್ತಿ ಕೊಡ್ಸು. ರಾಮ, ಎಂತೆಂತ ಡೀಲ್ಗಳನ್ನೆಲ್ಲ ಚಿಟ್ಕಿ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸಿದೀವಿ. ಏನ್ ಗುರು, ನಿನ್ ಮ್ಯಾಟ್ರೆ ಸೆಟ್ಲ್ ಆಗ್ತಿಲ್ವಲ್ಲ? ಈ ತಾತ ಬೇರೆ ಆವಾಗ ಅಡ್ವರ್ಟೈಸ್ಮೆಂಟ್ ತರ ಬಂದು ಹೋಗ್ತಾ ಇದಾರೆ. ದಾದಾ, ನನಗೊಂದು ಐಡಿಯಾ ಹೊಳ್ತಿದೆ. ಏನೋ ಅದು? ಈ ಊರು ಬಿಟ್ಟು ಇನ್ನೊಂದೂರ್ಗೆ ಹೋಗಿ ಹುಡುಗಿ ಹುಡ್ಕೋಣ. ಅಲ್ಲಾರ್ಗು ನಮ್ಮ ಹಿಸ್ಟ್ರಿನೇ ಗೊತ್ತಿಲ್ಲ. ಬಟ್ ಯಾವ ಊರಿಗೆ ಹೋಗೋದು? ಮುಂಬೈಲಿ ನಮ್ಮ ವೆಂಕಿ ಇದ್ದಾನಲ್ಲ, ಅವ್ನು ಹೆಲ್ಪ್ ತಗೊಂಡ್ರೆ ಸಾಕು. ಐಡಿಯಾ ಏನೋ ಚೆನ್ನಾಗಿದೆ, ಅಮ್ಮನ್ಗೇನು ಹೇಳೋದು? ಒಂದ್ ಕೆಲಸ ಮಾಡೋಣ, ಇಂಟರ್ನ್ಯಾಷನಲ್ ಡಾನ್ ಆಗೋದಕ್ಕೆ ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತೇಳಿ ಪಟ್ಟಿ ಕಟ್ಬಿಡೋಣ ಅಲ್ವಾ? ಏಯ್, ಆ ವೆಂಕಿಗೊಂದು ಫೋನ್ ಮಾಡೋಣ. मूवमेंट कैसा लगा? क्लास था या मस्त था? अच्छा था। अरे यार, क्लैरिटी में बोलना। सर अच्छा था। जो आ रहा है ना, वो मास स्टार है, मेरा जिगरी दोस्त है। उसका वेलकम मास स्टाइल में करने का, तो कुछ डिंचाक बजाना। स्टॉप। अरे ये तो मेरा भाई है, बजाओ रे। वेलकम भाई, वेलकम। ए मजनू। ಏನ್ ವೆಂಕಿ ಇದಲ್ಲ? ಖುಷಿಗೆ ಬಾಯ್, ಖುಷಿಗೆ ಬಾಯ್. ನೀವು ಬನ್ನಿ, ಹೋಟೆಲ್ ತೋರಿಸ್ತೀನಿ. ನಡೆ. ಇದೇ ನನ್ನ ಹೋಟ್ಲು. ಹೋಟ್ಲು ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೆ ವೆಂಕಿ. ಈ ಅರಮನೆಗೆ ಒಂದು ರಾಜನ್ ಕಮ್ಮಿ ಇತ್ತು, ನೀನ್ ಬಂದಿಯಲ್ಲ ಕಳೆ ಬಂತು. ए सुन, स्वीट रूम का इंटायर फ्लोर ब्लॉक करना, वहाँ पे मेरा भाई और उनके दोस्त रहेंगे। सर, क्या ये कॉफी है सर? हाँ? कॉफी? भाई का इंसल्ट कर रहा है तू, जा स्कॉच ला। सॉरी सर। ಏ ವೆಂಕಿ, ಏನೋ ಇದಲ್ಲ? ಅರೆ ಬಾಯ್, ನೈ ಬಾಯ್. ಎಂಟ್ರಿಯಲ್ಲಿ 2 ಪೆಗ್ ಹಾಕಿ ಒಂದ್ ದಮ್ ಹೊಡೆದು ಮಾತುಕತೆ ಕೂರೋದೆ ನಮ್ ಸ್ಟೈಲು. ಮಾಫಿದ್ರ ಸ್ಟೈಲ್ ಅರ್ಥ ಆಗಲ್ಲ ಇವ್ರಿಗೆ. ಎಲ್ರು ಗನ್ ಹಿಡಿದು ಅರ್ಥ ಮಾಡ್ಸಕ್ಕಾಗುತ್ತಾ? ವೆಂಕಿ, ಇನ್ಮೇಲೆ ನಾನು ಜಗ್ಗುದಾದ ಅನ್ನೋದನ್ನೇ ನೀನ್ ಮರ್ತ್ಬಿಡು. ಬಾಯ್, ನನ್ಗೇನು ಅರ್ಥನೇ ಆಗ್ತಿಲ್ಲ. अभी मैं दुबई से आया हुआ एक बड़ा बिजनेसमैन मिस्टर जयदेव. ಗೆಟಪ್ ಜೊತೆ ಭಾಷೆನೂ ಚೇಂಜು. ಬೆಂಗಳೂರಲ್ಲಿ ಬದುಕೋರ್ಗೆ ಮಿನಿಮಮ್ 5 ಭಾಷೆ ಗೊತ್ತಿರುತ್ತೆ. ಕನ್ನಡ ಫಿಕ್ಸು, ಇನ್ ಮಿಕ್ಕಿದೆಲ್ಲ ಮಿಕ್ಸು. ಭಾಯ್, ಗೆಟಪ್ ಚೇಂಜು, ಭಾಷೆ ಚೇಂಜು, ಹೆಸರು ಚೇಂಜು, ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಈಗ ನಾನು ಜಗ್ಗುದಾದ ಅನ್ಲೋ ಜಯದೇವ್ ಅನ್ಲೋ? ಅಪ್ಪ, ನಮ್ಗೆ ಜಗ್ಗುದಾದಾನೆ, ಆದ್ರೆ ಬಾಂಬೆ ಅವ್ರಿಗೆ ಜಯದೇವ್. ಓ, ಈ ಕ್ಲಾರಿಟಿ ಸಿಕ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ್ದೋ ದೊಡ್ಡ ಡೀಲ್ ಮೇಲೆ ಬಂದಿರೋ ಆಗಿದೆ. ಎಸ್. ಏನ್ ಡೀಲು? ಸಂಪ್ರದಾಯಸ್ಥ ಹುಡುಗಿನ ಡೀಲ್ ಮಾಡೋದು. ಓಹೋ, ಇದು ಕತೆ. ಇದು ತಾತನ್ ಡೀಲು. ತಾತ ನಿಮ್ಮೆಲ್ಲರನ್ನ ಸರಿಯಾಗಿ ಲಾಕ್ ಮಾಡಿದ್ದಾರೆ. ನೀವ್ ಯಾರು ಏನು ಯೋಚನೆ ಮಾಡಬೇಡಿ, ವೆಂಕಿ ಇದಾನಿಲ್ಲಿ. ಅಪ್ಪ, ನಿನ್ನನ್ ಮದುವೆ ಆಗೋದಕ್ಕೆಲ್ಲ ಬಂದಿರೋದು. ಜಗುಬಾಯ್, ನೀನ್ ಮದ್ವೆ ಆಗ್ತೀನಂದ್ರೆ ಲಕ್ಷ ಜನ ನಿಲ್ಲಿಸ್ತೀನಿ ಇಲ್ಲಿ. ಅಪ್ಪ ವೆಂಕಿ, ಲಕ್ಷ ಹುಡುಗಿರೇನ್ ಬೇಡಪ್ಪ, ಅದ್ರಲ್ಲಿ ಲಕ್ಷಣವಾಗಿರೋ ಸಂಪ್ರದಾಯಸ್ಥ ಹುಡುಗಿ ಸಿಕ್ಕಿದ್ರೆ ಸಾಕು. ಖಂಡಿತ ಸಿಗ್ತಾಳ ಬಾಯ್. ಸಂಪ್ರದಾಯಸ್ಥ ಹುಡುಗಿ ಡೀಲ್ ನ ಸಕ್ಸಸ್ ಮಾಡೋ ಹುಡುಗಿ ನನ್ ಗೊತ್ತಿದ್ದಾಳೆ. ಗುರು, ಹುಡುಗಿ ನೋಡೋದಕ್ಕೆ ಹೆಂಗಿದ್ದಾಳಮ್ಮ? ಚೆನ್ನಾಗಿದ್ದಾಳೆ. ಫ್ಯಾಮಿಲಿ ಪಕ್ಕಾ ಖಾನ್ದಾನಿ ಫ್ಯಾಮಿಲಿ. ಹಾಗಾದ್ರೆ ಮದುವೆ ವಿಷಯ ಅವಳ ಹತ್ರ ಮಾತಾಡ್ಬೋದಾ? ಮಾತಾಡ್ಬೋದು, ನಾಳೆನೇ ಕಳಿಸ್ತೀನಿ. ಸೂಪರ್. ಹಾಗಿದ್ರೆ ನಾಡಿದ್ದ ಮದುವೆ ಮಾಡಿಸ್ಬಿಡೋಣ. ಮದ್ವೆನಾ? ಯಾರ ಜೊತೆ? ಅದೇ ಆ ಹುಡುಗಿ ಜೊತೆ. ಅವಳು ಮದ್ವೆ ಆಗೋಳಲ್ಲ, ಮಾಡಿಸೋವಳು. ಏನಯ್ಯ ಹೇಳ್ತಾ ಇದ್ಯಾ ನೀನು? ನೀ ಮಾತಲ್ಲಿ ಕ್ಲಾರಿಟಿನೇ ಇಲ್ಲ. ಅವಳದು ಮ್ಯಾರೇಜ್ ಬ್ಯೂರೋ ಇದೆ ಮುಂಬೈ. ದೊಡ್ಡ ಫ್ಯಾಮಿಲೀಸ್ಗಳಿಗೆ ಅವಳೇ ಮ್ಯಾಚ್ ಮೇಕರ್. ಅವಳೇನಾದ್ರೂ ಜಗ್ಗುಬಾಯಿ ಮದ್ವೆ ಮಾಡ್ಸಕ್ ಒಪ್ಕೊಂಡ್ರೆ ಮದ್ವೆ ಆದಂಗೆ ಲೆಕ್ಕ. ಸೂಪರ್ ಅಮ್ಮ. ಗುರು, ನಿನ್ ಮ್ಯಾರೇಜ್ ಫಿಕ್ಸು. ಹಾಯ್ ಗೌರಿ, ಪ್ಲೀಸ್ ಸೆಟ್. ಥ್ಯಾಂಕ್ ಯು. ಏನ್ ವೆಂಕಿ, ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಇದೆ, ಬನ್ನಿ ಅಂತ ಹೇಳಿದ್ರಲ್ಲ? ಹೇಳ್ತೀನಿ. ಮೊದಲು ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡಿಸ್ತೀನಿ. ಇವರು ಜಯದೇವ್. ನಮಸ್ಕಾರ. ನಮಸ್ಕಾರ. ಓಹೋ, ನೀವು ಕನ್ನಡದವರಾ? ಹೌದು, ಇಲ್ಲೇ ಸೆಟ್ಲ್ ಆಗಿದ್ದೀನಿ. ನಿಮ್ಮನ್ನೆಲ್ಲ ಇಲ್ಲಿ ಮೀಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಮಗೂ ಅಷ್ಟೇ. ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು.
ನೀವೇನಾದ್ರೂ ನಮ್ಮ ಜಯದೇವ್ಗೆ ಒಂದೊಳ್ಳೆ ಸಂಪ್ರದಾಯದ ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಟ್ರೆ ನಮ್ಗೆ ಇನ್ನೂ ಜಾಸ್ತಿ ಖುಷಿ ಆಗ್ಬಿಡುತ್ತೆ. ಖಂಡಿತ ಹುಡ್ಕೊಡ್ತೀನಿ. ನನ್ ಕೆಲ್ಸಾನೇ ಹುಡ್ಕೋದಲ್ವಾ? ಗೌರಿ, ಜಯದೇವ್ ದುಬಾಯಿಂದ ಇಲ್ಲಿಗೆ ಮದುವೆ ಆಗೋಕ್ ಬಂದಿದ್ದಾರೆ. ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ಬ್ರಹ್ಮನೇ ಬಂದ್ರು ಈ ಮದ್ವೆ ಆಗೋದಿಲ್ಲ. ಸಾರಿ ಕ್ಲೈಂಟ್. ಜಯದೇವ್, ನಿಮ್ ಪ್ರೊಫೈಲ್ ಕೊಡಿ. ಗೌರಿ, ನಮ್ ಜಯದೇವ್ ಅವ್ರ ಪ್ರೊಫೈಲ್ನ ನೀನೇ ರೆಡಿ ಮಾಡ್ಬಿಡು. ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಾ? ನಮ್ದು ಆಕ್ಚುಲಿ ಡೀಲಿಂಗ್ಸು ಸೆಟಲ್ಮೆಂಟ್ಸು. ಡೀಲಿಂಗ್? ಬಿಸ್ನೆಸ್ ಡೀಲಿಂಗ್ಸ್ ಸೆಟಲ್ಮೆಂಟ್ಸ್ ಅಂತ. ಹೌದೌದೌದು, ಅದು ತುಂಬಾ ದೊಡ್ಡ ಬಿಸ್ನೆಸ್. ಅದು ಈ ದುಡ್ಡಿನ ವಿಚಾರಕ್ಕೆ ಬಂದ್ರೆ ನಮ್ದೆಲ್ಲ ಬರೀ ಇನ್ಕಮಿಂಗು, ನೋ ಔಟ್ ಗೋಯಿಂಗ್ ಅಟ್ ಆಲ್. ಇದೆಲ್ಲ ನಮ್ ತಾತನ ಆಶೀರ್ವಾದ. ಈಗ ಅವ್ರ ಮಾತನ್ನ ಈಡೇರಿಸೋದಕ್ಕೋಸ್ಕರನೇ ನಾವಿಲ್ಲಿಗೆ ಬಂದಿರೋದು. ಏನದು ಆಸೆ? ನಾನ್ ನಮ್ ತಾತನ್ಗೆ ಒಂದೊಳ್ಳೆ ಮನೆತನದ, ಧಾರ್ಮಿಕ, ಸುಂದರ, ಸುಶೀಲ, ಸುಗುಣ, ಪವಿತ್ರ, ನಿರ್ಮಲ ಮನಸ್ಸಿನ, ಸರ್ವಗುಣ ಸಂಪನ್ನೆ ಆಗಿರೋ ಸಂಪ್ರದಾಯಸ್ಥ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಇಷ್ಟೇನಾ? ಇನ್ನ ಏನಾದ್ರೂ ಇದೆಯಾ? ಇನ್ನೊಂದಿದೆ, ಅವಳ ಅಪ್ಪಟ ಕನ್ನಡತಿ ಆಗಿರ್ಬೇಕು. ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಟ್ರೆಡಿಷನ್ಸ್. ಸಂಪ್ರದಾಯಗಳ ತವರೂರು. ಖಂಡಿತ ಸಿಕ್ಕೇ ಸಿಗ್ತಾಳೆ. ನಾನ್ ನಿಮ್ ಪ್ರೊಫೈಲ್ನ ರೆಡಿ ಮಾಡಿ. ಗುರು, ಏನ್ ಗುರು ಇದು? ಅಲ್ಲ, ಮುಂಬೈಯಲ್ಲಿ ಎಲ್ಲಿ ನೋಡಿದ್ರು ಬರೀ ಹುಡುಗಿರೆ ಅಂತಂದ್ರು, ಇಲ್ಲಿ ಬಂದು ನೋಡಿದ್ರೆ ಒಂದು ಹುಡುಗಿ ಕಾಣಿಸೋದು ಬೇಡವಾ? ಅಣ್ಣಂಗೆ ಮದುವೆ ಆಗೋವರೆಗೂ ಹುಡುಗಿ ಹುಡ್ಕದೆ ನಮ್ಮ ಕೆಲಸ. ಹುಡುಗಿ ಹುಡ್ಕೋ ಕೆಲ್ಸನ ಗೌರಿಗೆ ಹೇಳಿದೀವಲ್ಲ. ಅದೇನ್ ಮಾಡ್ತಾ ಇದ್ದಾಳೋ ಏನೋ. ಹೇಳಿ ಗೌರಿ ಅವರೇ. ಹಾಯ್ ಜಯದೇವ್. 26 ಜನ ಹುಡುಗಿರು ನಿಮ್ ಮೇಲೆ ಇಂಟ್ರೆಸ್ಟ್ ತೋರಿಸಿ ಪ್ರಪೋಸಲ್ ಕಳ್ಸಿದ್ದಾರೆ. 26 ಜನನ? 26 ಜನ ಹುಡುಗಿರ? ಅಯ್ಯೋ, ನಾವೆಲ್ಲ ಎರಡೆರಡು ಸಲ ಮದುವೆ ಆಗ್ಬೋದು. ಆದ್ರೆ ಅದ್ರಲ್ಲಿ ನಾನು ನಿಮಗ್ ಮ್ಯಾಚ್ ಆಗೋ 3 ಹುಡುಗಿರನ್ ಮಾತ್ರ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ನೋಡಕ್ ಹೋಗೋಣ? ಸರಿ ಬಿಡಿ, ಬರ್ತೀವಿ. ಕಾಫಿ ತಗೊಳ್ಳಿ ಸರ್. ನನ್ನ ಮಗಳೇ ಮಾಡಿದ್ದು. ತುಂಬಾ ಟ್ಯಾಲೆಂಟೆಡ್ ಸರ್. ಹಾಡೋದ್ರಲ್ಲಿ, ಕುಣಿಯೋದ್ರಲ್ಲಿ, ಡ್ಯಾನ್ಸ್ ಮಾಡೋದ್ರಲ್ಲಿ. ಮೂರ್ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾಳೆ. ವೆರಿ ಗುಡ್, ವೆರಿ ಗುಡ್. ವಿಶಾಖ. ಹಾ ಮಮ್ಮ. ಬಾರಮ್ಮ, ಶರ್ಪಂಜರದು ಕಲ್ಪನದು ಒಂದು ಜಲಕ್ ಸುಮ್ಮನೆ ಹಂಗೆ ಬಿಸಾಕು. ನಾನೇ ನಿಮ್ಗೆ ಕಾಫಿ ಕೊಡ್ಬೇಕಾಗಿತ್ತು. ಆದ್ರೆ ಅಷ್ಟ್ ಬೇಗ ಕುಡ್ಬಿಟ್ರಾ? ಕಳ್ಕೊಂಡೆ. ಏನಮ್ಮ ಕಳ್ಕೊಂಡೆ? ನಾನು ಇಲ್ಲೇ ಕಳ್ಕೊಂಡೆ. ಅದೇನೊಂದ್ ಸ್ವಲ್ಪ ಹುಡುಕೊಟ್ಬಿಡ್ರೋ. ಇಲ್ಲೇ ಹಂಗೆ ಸುಮ್ಮನೆ ಮಾಲಾಶ್ರೀ ಹಿಂಗೆ ಬಿಸಾಕು ನೋಡೋಣ. ಹಂಗೆ ಒಂದು ಕೋಬ್ರಾ ಡ್ಯಾನ್ಸ್ ಮಾಡಮ್ಮ. ದಿಸ್ ಇಸ್ ಕೋಬ್ರಾ ಡಾನ್ಸ್. ಸೂಪರ್. ಅಮ್ಮ, ಗೌರಮ್ಮ, ಅಲ್ಲಮ್ಮ, ಯಾವ್ದೋ ಹಾವಾಡ್ಸೋಳ್ನ ತೋರಿಸ್ತೀನಿ ಅಂದಿದ್ರೆ ನಾನು ಹೋಗಿ ಪುಂಗಿನಾದ್ರೂ ತಗೊಂಡ್ಬರ್ತಾ ಇದ್ದಿಲ್ಲ. ಯಾವ್ದೋ ಹುತ್ತದಿಂದ ನಾವೆಲ್ಲ ತಪ್ಪಿಸ್ಕೊಂಡ್ ಬಂದಂಗಾಯ್ತು. ಸಾರಿ ಜಯದೇವ್, ಪ್ರೊಫೈಲ್ ನೋಡಿದಾಗ ನಿಮಗ್ ಮ್ಯಾಚ್ ಆಗ್ಬೋದು ಅಂತ ಅನ್ನಿಸ್ತು. ಆದ್ರೆ ಈ ಥರ ಅನುಭವ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಲ್ಲದೆ ಫೋಟೋಲಿ ಅವ್ರ ನೇಚರ್ ಗೊತ್ತಾಗಲ್ಲ ನೋಡಿ. ಫ್ಯೂಚರಲ್ಲಿ ಇದೆಲ್ಲ ರಿಪೀಟ್ ಆಗಲ್ಲ ತಾನೆ? ಇಲ್ಲ 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 ಇಲ್ಲ, ನಿಮಗ್ ಪರ್ಫೆಕ್ಟ್ ಆಗಿರೋ ಫ್ಯಾಮಿಲಿ ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ. ನೋಡೋಣವಾ? ತುಂಬಾ ಥ್ಯಾಂಕ್ಸ್ ಗೌರಿ ಅವರೇ. ಒಳ್ಳೆ ಫ್ಯಾಮಿಲಿ ಅಂತೇಳಿ ಪೊಲೀಸ್ ಅವ್ರ ಫ್ಯಾಮಿಲಿ ಕರ್ಕೊಂಬಂದ್ಬಿಟ್ಟಿದ್ದೀರಾ. ಸ್ವಲ್ಪ ಇರಿ, ಎಲ್ಲ ಗೊತ್ತಾಗುತ್ತೆ. ಏನೋ ದೊಡ್ಡ ಆಲೋಚನೆಯಲ್ಲಿದ್ದೀರಾ? ಹಾಗೇನಿಲ್ಲ, ಹುಡುಗಿ ಎಲ್ಲೂ ಕಾಣಿಸ್ತಾ ಇಲ್ಲ. ಓ, ಅವಳ ಇನ್ನೇನು ಬಂದ್ಬಿಡ್ತಾಳೆ. ಅವಳು ಬುಲೆಟ್ ರಾಜ ಅನ್ನೋ ಗ್ಯಾಂಗ್ಸ್ಟರ್ನ ಎನ್ಕೌಂಟರ್ ಮಾಡಕ್ ಹೋಗಿದ್ದಾಳೆ. ಇದು ಅವಳ 56ನೇ ಎನ್ಕೌಂಟರ್. ಅವನಿಗೊಂದು ಗತಿ ಕಾಣಿಸ್ಬಿಟ್ಟು ಆಮೇಲೆ ನಿಮ್ಗೊಂದು 57ನೇ ಎನ್ಕೌಂಟರ್ ನಿಂದೆ. ಸಡನ್ ಆಗಿ ನಾವ್ ಹಿಂಗ್ ಮಾಯ ಆದ್ರೆ ನನ್ ರೆಪ್ಯುಟೇಷನ್ ಏನಾಗ್ಬೇಕು? ಪಾಪ ಅವ್ರು ನಮಗೋಸ್ಕರ ಎಲ್ಲೆಲ್ಲಿ ಹುಡುಕ್ತಾ ಇರ್ತಾರೋ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಬಿಡಿ.
ಅವ್ರು ಸರ್ಚಿಂಗ್ ಅಲ್ಲಿ ಇರೋದು, ನಾವು ವಾಂಟೆಡ್ ಲಿಸ್ಟ್ ಅಲ್ಲಿ ಇರೋದು, ಇದೆಲ್ಲ ಮಾಮೂಲಿನೇ. ವಾಂಟೆಡ್ ಅಂದ್ರೆ ಇವ್ರ ಜನರಿಗೆಲ್ಲ ತುಂಬಾ ಬೇಕಾದವರಲ್ವಾ, ಅದಕ್ಕೆ ಯಾವಾಗ್ಲೂ ವಾಂಟೆಡ್ ಆಗಿರ್ತಾರೆ ಅಂತ. ಅಲ್ಲ, ಹುಡುಗಿನೊಂದ್ಸಲ ನೋಡಿ ಡಿಸೈಡ್ ಮಾಡ್ಬೋದಿತ್ತು. ಪೊಲೀಸ್ ಆದ್ರೇನು ಎಷ್ಟು ಟ್ರೆಡಿಷನಲ್ ಗೊತ್ತಾ? ಅಯ್ಯೋ, ಅವ್ರ ಫ್ಯಾಮಿಲಿ ಇನ್ಫಾರ್ಮೇಶನ್ ಎಲ್ಲ ಸಿಕ್ಕಿದ್ಮೇಲೆ ಇನ್ನು ಹುಡುಗಿ ನೋಡೋದಲ್ಲಿಂದ ಬಂದು ನಮ್ ಭವಿಷ್ಯ ನಮ್ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಹಾಗಂದ್ರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಗೌರಿ ಅವರೇ. ದೊಡ್ಡವ್ರು ಹೇಳಿಲ್ವಾ, ಪೊಲೀಸ್ ಅವ್ರ ಸವಾಸನೂ ಒಳ್ಳೇದಲ್ಲ, ದುಶ್ಮನಿನೂ ಒಳ್ಳೇದಲ್ಲ ಅಂತ. ಅಂತದ್ರಲ್ಲಿ ನೀವು ಹೋಗಿ ಹೋಗಿ ನಮ್ಗೆ ಅಷ್ಟು ದೊಡ್ಡ ಸಂಬಂಧ. ಅಂದ್ರೆ ನೋಡಿ, ಈ ಗನ್ ಹಿಡಿಯೋ ಹುಡುಗಿರೆಲ್ಲ ಬೇಡ, ಈ ಸೌಟ್ ಹಿಡಿಯೋ ಹುಡುಗಿರಾದ್ರೆ ಸಾಕು. ಗನ್ನು ಸೌಟು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. ಇವರೇ ಹುಡುಗ, ಒಳ್ಳೆ ಮನ್ತಂದವರು, ದುಬೈನಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನಾನು ಅವ್ರೊಟ್ಟಿಗೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೋದಾ? ಕೂತ್ಕೊಳ್ಳಿ. ಕುಡಿಯೋದೇನಾದ್ರೂ ಅಭ್ಯಾಸ ಇದೆಯಾ? ಯಾವಾಗ್ಲೂ ಇಲ್ಲ, ಅವಾಗವಾಗ. ನನಗೆ ದಿನಾಲೂ ಇರ್ಲೇಬೇಕು. ಈಗ್ಲೂ ಕುಡ್ಕೊಂಡೆ ಮಾತಾಡ್ಬೋದಲ್ಲ, ಸೊ ದ್ಯಾಟ್ ಇನ್ನೂ ಚೆನ್ನಾಗಿ ಓಪನ್ ಅಪ್ ಆಗಿ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ. ಏನಂತೀರಾ? ಹಾ, ಮಿಕ್ಸ್ ಮಾಡ್ಕೊಳಕ್ಕೆ ಏನ್ ತಗೋತೀರಾ? ಸೋಡಾನಾ ವಾಟರಾ? ಬಿಯರ್ಗೆ ನೀರಾ ಸೋಡಾನ ಅಂತ ಕೇಳ್ತಾ ಇದ್ದೀರಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಚೆನ್ನಾಗಿ ಕುಡಿತೀರಾ ಅಂತ. ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ನಿಮ್ಗೆ ಮದುವೆ ಇಷ್ಟ ಇದೆಯಾ ಇಲ್ವಾ? ಆಕ್ಚುಲಿ ನೀವು ನನ್ನನ್ನು ರಿಜೆಕ್ಟ್ ಮಾಡ್ಲಿ ಅಂತ ನಾನು ಇದನ್ನೆಲ್ಲ ಮಾಡಿದ್ದು ಅಷ್ಟೇ. ನನಗೆ ಮದ್ವೆ ಮೇಲೆ ಇಂಟ್ರೆಸ್ಟೇ ಇಲ್ಲ. ನಮ್ಮ ತಂದೆ ತಾಯಿಗೋಸ್ಕರ ಅವ್ರು ಫೋರ್ಸ್ ಮಾಡಿದ್ರಿಂದ ನಾನು ಇದನ್ನ ಒಪ್ಕೊಂಡಿದ್ದಷ್ಟೇ. ನಾನಿನ್ನೂ ತುಂಬ ಚೆನ್ನಾಗಿ ಓದಬೇಕು, ಇನ್ನೂ ದೊಡ್ಡದಾಗಿ ಹೆಸರು ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ. ಸೊ ದಯವಿಟ್ಟು ಪ್ಲೀಸ್ ಪ್ಲೀಸ್ ನಡೀರಿ. ಮಾತಾಡಿದ್ರ ಹುಡುಗಿ ಒಪ್ಕೆನಾ? ನಿಮ್ಮ ಮನೆ ಲಕ್ಷ್ಮಿನ ಇನ್ನೊಬ್ಬರ ಮನೆ ಸೊಸೆಯಾಗಿ ಕಳಿಸ್ಬೇಕಾದ್ರೆ ಆ ಲಕ್ಷ್ಮಿ ನಗ್ನಗ್ತಾ ಮನೆ ಸೇರಬೇಕು. ಆಗ್ಲೇ ಆ ಮನೆ ಬೆಳಗೋದು, ಅಲ್ಲಿ ನಗು ಅರಳೋದು. ಆ ನಗು ಅರಳಬೇಕು ಅಂತಂದ್ರೆ ಹುಡುಗಿಗೆ ಮದುವೆ ಇಷ್ಟ ಇರಬೇಕು. ಆದರೆ ನಿಮ್ಮ ಮಗಳಿಗೆ ಈಗಲೇ ಮದುವೆ ಆಗೋ ಆಸೆ ಇಲ್ಲ. ತುಂಬ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ನೀವು ಅವ್ರ ಆಸೆನ ನೆರವೇರಿಸಿದ್ರೆ ಅವರು ನಿಮ್ಮ ಆಸೆನ ನೆರವೇರಿಸ್ತಾರೆ. ಬರ್ತೀನಿ. ನಾನ್ ತೋರಿಸಿದ ಹುಡುಗಿರಲ್ಲಿ ನಿಮ್ಗೆ ಯಾವ ಹುಡುಗಿನೂ ಸೂಟ್ ಆಗ್ಲಿಲ್ಲ. ಹೋಗ್ಲಿ, ನಿಮ್ಮ ಮನ್ಸಲ್ಲಿ ಯಾವ ತರ ಹುಡುಗಿ ಇದ್ದಾಳೆ ಅಂತ ಹೇಳಿ. ನನಗೆ ಹುಡುಗಿರ ಬಗ್ಗೆ ಕಲ್ಪನೆನೇ ಇಲ್ಲ. ಯಾಕೆ ಅಂದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ನಂಗೆ ಅರ್ಥ ಆಗತ್ತೆ, ನಿಮ್ ಬಿಸ್ನೆಸ್ ನಲ್ಲಿ ಇದಕ್ಕೆಲ್ಲ ಟೈಮ್ ಇರಲ್ಲ, ತುಂಬಾ ಬಿಸಿ ಇರ್ತೀರಾ ಅಲ್ಲ? ಹೌದು, ತುಂಬಾ ದೊಡ್ಡ ಬಿಸ್ನೆಸ್. ಜಯದೇವ್, ಸಾರಿ. ನಿಮ್ ಜೀವನದಲ್ಲಿ ಒಬ್ಬಳನ್ನ ನೋಡ್ತಾ ಇದ್ದ ಹಾಗೆ ಅವಳನ್ನೇ ಮದ್ವೆ ಆಗ್ಬೇಕು ಅನ್ನೋ ಹಾಗೆ ಯಾರು ಕಾಣ್ಲಿಲ್ವಾ? ಬಂಗಾರಿ ಯಾರೇನೇ ಬುಲ್ಬುಲ್, ಬಂಗಾರಿ ಯಾರೇನಿ ಬುಲ್ಬುಲ್, ಸಿಂಗಾರಿ ಯಾರೇ. ಜಯದೇವ್, ಸಾರಿ. ಆಕ್ಚುಲಿ ಗೌರಿ, ನನಗೆ ಹುಡುಗಿರ ಬಗ್ಗೆ ಐಡಿಯಾನೇ ಇಲ್ಲ. ನಮ್ಮ ತಾತ ಹೇಳಿರೋ ಮಾತನ್ನ ವೇದವಾಕ್ಯ ಮಾಡ್ಕೊಂಡು ಪೀಸ್ನ ಹುಡುಕ್ತಾ, ಸಾರಿ, ಪ್ರೇಸಿನ ಹುಡುಕ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಗೊಂದ್ ಮಾತು ಹೇಳ್ತೀನಿ. ಇವತ್ತಿನ ದಿನ ಮಕ್ಕಳು ಅಪ್ಪ ಅಮ್ಮನ ಮಾತೆ ಕೇಳಲ್ಲ. ಅಂಥದ್ರಲ್ಲಿ ನೀವು ತಾತನ್ ಕೊಟ್ಟಿರೋ ಮಾತಿಗೆ ಇಷ್ಟೊಂದು ಕಮಿಟ್ ಆಗಿದ್ದೀರಲ್ಲ, ಯೋ ಗ್ರೇಟ್. ನನಗೆ ಸಂಪ್ರದಾಯಸ್ಥ ಹುಡುಗಿ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ತಾತನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಚಿಂತೆ ಮಾಡಬೇಡಿ ನೀವು. ನಿಮ್ಗೊಂದು ಒಳ್ಳೆ ಹುಡುಗಿ ಹುಡುಕಿ ನಾನೇ ನಿಂತು ನಿಮ್ ಮದ್ವೆ ಮಾಡಿಸ್ಕೊಡ್ತೀನಿ. ಒಟ್ನಲ್ಲಿ ನೀವು ಕುಮಾರಾಗಂತೂ ಹೋಗಕ್ ಬಿಡಲ್ಲ. ಓಕೆ, ನಾನು ಬರ್ತೀನಿ. ಬಾಯ್. ಇಲ್ಲೆಲ್ಲರೂ ಸರಿ ಇದ್ದಾರೆ. ಏನ್ ಮಾಡೋದು, ನಮ್ಮನೆ ಬರೋ ಸರಿ ಇಲ್ಲ. ಅಲ್ಲಿ ನೋಡಲ್ಲಿ ಅವನಿಗೂ ಒಂದು ಜೋಡಿ ಇದೆ. ಅಲ್ಲಿ ನೋಡಲ್ಲಿ ಆ ಲಂಬುಗೂ ಒಂದು ಜೋಡಿ ಇದೆ. ಅಲ್ಲಿ ನೋಡಲ್ಲಿ ಅವನಿಗೂ ಒಂದು ಜೋಡಿ ಇದೆಯಲ್ಲ. ಏ ಹುಡುಗಿ ಸೂಪರ್ ಆಗಿದ್ದಾಳಲ್ಲ. ಸುಮ್ಮನೆ ಹೇಳದ್ನಪ್ಪ. ಬೇಡ ಬೇಡ ಅಂತಂದ್ರು ನಮ್ಮಪ್ಪ ನನ್ನ ಹೆಸರಲ್ಲಿ ಒಂದು 500 ಕೋಟಿ ಇಟ್ಟವನೆ. ಈ ಮುಖಕ್ಕೆ ಒಂದೇ ಒಂದು ಹುಡುಗಿಯಾರು ಸಿಗೋದು ಬೇಡವೇನ್ರ? ಬ್ಯಾಡ್ ಲಕ್. ಏನ್ ಮಾಡೋದು, ಆ ದೇವ್ರಿಗೆ ಇನ್ನೂ ನನ್ ಕೂಗ್ ಕೇಳಿಸಿದ್ಯೋ ಇಲ್ವೋ. ನಡ್ರಪ್ಪ, ಇದೆಲ್ಲ ನನ್ನ ಕೈಲಾಗಲ್ಲ. ಯಾಕಪ್ಪ ಫೀಲಿಂಗು? ಹೇಳಿ ಗೌರಿ. ಪೂನಾದಲ್ಲಿ ಒಂದ್ ಮದ್ವೆ ಇದೆ, ನಮ್ ಮಂಗ್ಳೂರವ್ರದ್ದು. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದಿರ್ತಾರೆ. ನೀವು ಬನ್ನಿ, ನಿಮಗ್ ಸಂಪ್ರದಾಯಸ್ಥ ಹುಡುಗಿ ಸಿಕ್ಕಿದ್ರು ಸಿಗ್ಬೋದು. ಪೂನಾಗ್ತಾನೆ, ಬರ್ತೀನಿ ಬಿಡಿ. ಓಕೆ, ಥ್ಯಾಂಕ್ ಯು. ಅಲ್ಲ ಮಗ, ಸಂಪ್ರದಾಯಸ್ಥ ಹುಡುಗಿ ನೋಡ್ಕೊಂಡು ಬೆಂಗಳೂರಿಂದ ಮುಂಬೈಗೆ, ಮುಂಬೈಯಿಂದ ಪೂನಾವರೆಗೂ ಬಂದಿದ್ದಾಯ್ತು. ಆದ್ರೂ ಈ ಸಂಪ್ರದಾಯಸ್ಥ ಹುಡುಗಿ ಸಿಗ್ತಾ ಇಲ್ಲ.
ಇವಳೇ ಸಂಪ್ರದಾಯಸ್ಥ ಹುಡುಗಿ ಅಂತ ನಮಗೆ ಗೊತ್ತಾಗುತ್ತೆ ತಾತ ಸಂಪ್ರದಾಯಸ್ಥ ಹುಡುಗಿ ಅಂತ ಮಾತ್ರ ಹೇಳಿದ್ದಾರೆ ಆದ್ರೆ ಅವಳು ಹಿಂಗಿಂಗೆ ಇರ್ತಾಳೆ ಅಂತ ಕೂಡ ಹೇಳ್ಬೇಕಲ್ವಾ? ಅಲ್ವಾ? ಹೇಳ್ತೀನಪ್ಪ, ತಾತ ತಾತನ ನಾನು ಹೇಳ್ತೀನಿ. ಏಯ್ ಅಲ್ಲಿ ಹುಡುಗರು ಯಾವ್ದೋ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಸಂಪ್ರದಾಯಸ್ಥ ಹುಡುಗಿ ತರನೇ ಇದ್ದಾಳೆ. ನಾವು ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರಿ ಬಟ್ವಲ್ಲ ಬಾತ್ರೂಮ್ ಹೋದ್ರು ಬಿಡಲ್ಲ. ಜಗ್ಗು, ಒಂದು ಸಂಪ್ರದಾಯಸ್ಥ ಹುಡುಗಿ ಹೆಂಗಿರ್ಬೇಕು ಅಂದ್ರೆ ಅವಳನ್ನ ನೋಡ್ತಾ ಇದ್ದಂಗೆ ಪರಿಶುದ್ಧವಾದ ಪ್ರೀತಿ ಹುಟ್ಟಬೇಕು, ಮನಸ್ಸಲ್ಲಿ ಗೌರವ ಹುಟ್ಟಬೇಕು, ಸರಳತೆನೇ ಅವಳ ಸೌಂದರ್ಯವಾಗಿರ್ಬೇಕು. ಅವಳನ್ನ ನಗ್ತಾ ಇದ್ರೆ ಹೂ ಅರಳ್ತಾ ಇದೆ ಅನಿಸ್ಬೇಕು. ಅವಳು ಕಣ್ಣು ಕಮಲದ ಹೂ ಥರ ಇರಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಒಟ್ಟಾರೆ ಅವಳನ್ನ ನೋಡ್ತಾ ಇದ್ರೆ ದೃಷ್ಟಿನ ಬೇರೆ ಕಡೆ ಬದಲಾಯಿಸಕ್ಕೆ ಮನಸ್ಸೇ ಆಗಬಾರ್ದು. ನಮಗೆಲ್ಲ ಅರ್ಥ ಆಯ್ತು. ತಾವು ಜೈದೇವ್ ಹಾಯ್. ಜೈದೇವ್ ಹಲೋ ಹಲೋ ಜೈದೇವ್ ಎಲ್ಲಿ ಕಳ್ದೋಗಿದ್ದೀರಾ? ಏನಿಲ್ಲ, ಫಸ್ಟ್ ಟೈಮ್ ನಿಮ್ಮನ್ನ ಈ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೀನಲ್ಲ, ಅದಕ್ಕೆ. ಈ ಡ್ರೆಸ್ ಹಾಕೊಂಡಿದ್ದಕ್ಕೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇಲ್ಲ ನೀವು ಹಾಕೊಂಡಿದ್ದಕ್ಕೆ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಅದು ಈ ಮದ್ವೆಲಿ ಟ್ರೆಡಿಷನಲ್ ಥೀಮ್ ಫಾಲೋ ಮಾಡ್ತಾ ಇದೀವಿ ನೋಡಿ. ಇಲ್ಲಿರೋರು ಎಲ್ಲರೂ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಗೆ ಹೇಳಲೇ ಇಲ್ಲ. ಮರ್ತೆ, ಸಾರಿ ಮ್ಯಾಮ್ अब तक डीजे वाला नहीं आया. ಯಾಕೆ ಗೌರಿ ಅವರೇ, ಏನಾಯ್ತು? ಮುಂಬೈಯಿಂದ ಬರ್ಬೇಕಾಗಿದ್ದ ಡಿಜೆ ಇನ್ನೂ ಬಂದಿಲ್ಲ. ಇನ್ನು ಅರ್ಧ ಗಂಟೆಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕು. ಟೆನ್ಷನ್ ಆಗ್ತಿದೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಿಮಗೆ ಮಾಸ್ ಡಿಜೆ ಆದ್ರೆ ಓಕೆನಾ? ಮಾಸ್ ಡಿಜೆನಾ?